ಆತ್ಮೀಯ ಬಂಧುಗಳೇ, ಇವತ್ತು ಏನು ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ, ಅದು ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಪೂರ್ತಿ ಬಹುಮತದೊಂದಿಗೆ ಇವತ್ತು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಮೈಸೂರಿನ ಮೂಡ ಪ್ರಕರಣವನ್ನು ಇವತ್ತು ಕೆಣಕಿ ಏನು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಪಕ್ಷದ ಅಗ್ರಜರು BSY ಮತ್ತು HDK ಅವರು ಸಿದ್ದರಾಮಯ್ಯನವರ ರಾಜೀನಾಮೆಯ ಪತ್ರವನ್ನು ಆಗ್ರಹ ಮಾಡ್ತಾ ಇರೋದು ಸಾಧಾರಣವಾಗಿ ಇಲ್ಲಿ ಒಂದು 2 ತಿಂಗಳಿಂದ ನಡೀತಾ ಇದೆ ಈ ಪ್ರಯತ್ನ. ಸೊ ರಾಜೀನಾಮೆ ಈ ರಾಜ್ಯಕ್ಕೆ, ಈ ಹಗರಣಕ್ಕೆ ಪರಿಹಾರವ ಅನ್ನೋದು ನನ್ನಲ್ಲಿರುವಂಥ ಒಂದು ಪ್ರಶ್ನೆ. ಹಾಗಾಗಿ ಇವತ್ತು ರಾಜೀನಾಮೆ ಕೊಟ್ಟ ತಕ್ಷಣವೇ ಈ ಮೂಡ ಪ್ರಕರಣಕ್ಕೆ ತಾತ್ವಿಕವಾಗಿ ಅಂತ್ಯ ಕಾಣಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆ ನನ್ನಲ್ಲಿ ಕಾಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹಲವಾರು ಜನ ಮುಖ್ಯಮಂತ್ರಿಗಳು ಹಾದು ಹೋಗಿದ್ದಾರೆ. ಇದು 17ನೇ ಮುಖ್ಯಮಂತ್ರಿ ಇರಬೇಕು ಸಿದ್ದರಾಮಯ್ಯನವರು. ಇದ್ರ ಹಿಂದೆ ಇರುವಂಥ 16 ಜನ ಮುಖ್ಯಮಂತ್ರಿಗಳ ಒಂದಿಷ್ಟು ಚಿತ್ರಣವನ್ನು ನಾವು ತೆಗೆದು ನೋಡೋದಾದರೆ ಹಲವಾರು ಜನ ಪ್ರಾಮಾಣಿಕರಿದ್ದಾರೆ, ಅಷ್ಟೇ ಇನ್ನೂ ತುಂಬ ಜನ ಭ್ರಷ್ಟರಿದ್ದಾರೆ. ಹಾಗಾಗಿ ಬೇರೆಯವರ ಸರ್ಕಾರಿ ಜಮೀನನ್ನು ಕದ್ದಿರುವಂಥ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇದು ಮೂಡ ಪ್ರಕರಣದ ಹಿನ್ನೆಲೆಯನ್ನು ನಾವೆಲ್ಲ ಗಮನಿಸೋದಾದರೆ, ಸೊ ಸ್ವಂತ ಜಾಗ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯವರಿಗೆ ಅವರ ತಮ್ಮನವರು ಕೊಟ್ಟಿರುವಂಥ ಜಾಗವನ್ನು ಅದರಲ್ಲಿ ಮೂಡ ಅತಿಕ್ರಮ ಪ್ರವೇಶ ಮಾಡಿ ಅದರಲ್ಲಿ ಸೈಟ್ಗಳು ಕೊಟ್ಟು ಅದು ಇಂತಿಷ್ಟು ಪ್ರಮಾಣ ಇವರಿಗೆ ಪರಿಹಾರವಾಗಿ ಕೊಡಬೇಕು ಎಂಬ ಒಂದು ಪ್ರಕರಣವನ್ನು ಅದರಲ್ಲಿ 14 ಸೈಟ್ನ ಮುಖ್ಯಮಂತ್ರಿಗಳಾಗಿ ತಗೊಂಬಲಿಕ್ಕೆ 14 ಸೈಟಿಗೋಸ್ಕರ ಇಷ್ಟು ದೊಡ್ಡ ಪ್ರವಾಸನ ನಡೆಯೋದು ಈ ಕರ್ನಾಟಕ ರಾಜ್ಯದಲ್ಲಿ ವಿಪರ್ಯಾಸ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಯಾಕಂದರೆ ಮುಖ್ಯಮಂತ್ರಿಗಳು ತುಂಬ ಜನ ಬೇರೆ ಬೇರೆ ನೂರಾರು ಎಕರೆಗಳು ಇವತ್ತು ನುಂಗಿರುವಂಥ ಪ್ರಕರಣಗಳು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ಪಟ್ಟಿಯಲ್ಲಿದೆ. ಹಾಗಾಗಿ ಅವರೆಲ್ಲರೂ ರಾಜೀನಾಮೆ ಕೊಟ್ಟು ಅಕಸ್ಮಾತ್ ಮಾಡಿರುವಂಥ ಹಗರಣವನ್ನು ಒಪ್ಕೊಂಡು ಅಥವಾ ಸರ್ಕಾರಕ್ಕೆ ವಾಪಸ್ ಕೊಟ್ಟಿರೋ ಏನೋ ನಿದರ್ಶನ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಇದೆಯಾ ಅನ್ನೋದು ಇನ್ನೊಂದು ಪ್ರಶ್ನೆ. ಹಾಗಾಗಿ ರಾಜೀನಾಮೆ ಯಾವುದೇ ಮುಖ್ಯಮಂತ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಅಂತ ಅಲ್ಲ, ಯಾವುದೇ ರಾಜ್ಯದ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದು ಪರಿಹಾರ ಸಿಗೋದಿಲ್ಲ. ಸೊ ತಾತ್ವಿಕವಾಗಿ ಅವರು ಆ ಸೀಟಿಂದ ಕೆಳಗಿಳಿಸ್ಬೋದು ಬಿಟ್ಟರೆ, ಆದರೆ ಆಗಿರುವಂಥ ಪ್ರಕರಣಕ್ಕೆ ನ್ಯಾಯ ಕೊಡೋರು ಯಾರು? ಇವತ್ತು ಈ ಕೋರ್ಟಲ್ಲಿ ಆಗಲಿಲ್ವಾ, ಇದು ಏಕಸದಸ್ಯ ಆಗಲಿಲ್ಲ, ತ್ರಿಸದಸ್ಯ ಪೀಠಕ್ಕೆ ಹೋಗುತ್ತೆ, ಹೈಕೋರ್ಟ್ಗೆ ಹೋಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಅಂದರೆ ಪ್ರಕರಣ ಮುಂದುವರಿತಾನೆ ಹೋಗ್ತಾ ಇರುತ್ತೆ ಹೊರತು ಅದಕ್ಕೆ ನಿಜವಾದಂಥ ಒಂದು ಗುರಿ, ನಿಲುವು ಅಂಬೋದು ನಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ. ಆ ರೀತಿಯ ಹೋರಾಟಗಳು ಸಮೇತ ಇವತ್ತು ಏನು ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಅಷ್ಟೊಂದು ವ್ಯತಿರಿಕ್ತವಾಗಿ ಇದು ಏನು ಅವರಿಗೆ ಪ್ರಭಾವ ಬೀರೋ ರೀತಿ ವಿರೋಧವನ್ನು ಮಾಡ್ತಾ ಇದ್ದಾರಾ ಅಂಬೋದು ಯೋಚನೆ ಮಾಡ್ತಾ ಇದ್ದೀವಿ. ನಾನು ನೋಡ್ತಾ ಇದ್ದೀನಿ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀನಿ, ಮತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಯಾವುದಕ್ಕೂ ಪರಿಹಾರ ಅಲ್ಲ. ಸಿದ್ದರಾಮಯ್ಯನವ್ರು ಮಾಡಿರೋ ಪ್ರಕರಣದಲ್ಲಿ ಅಕಸ್ಮಾತ್ ಆ ಥರ ಇದ್ದರೆ ಸಾಬೀತಾಗಲಿ, ಸಾಬೀತಾದಮೇಲೆ ಸಾಧಾರಣವಾಗಿ ನೀವು ಕೇಳೋದೇ ಬೇಡ. ಸಿದ್ದರಾಮಯ್ಯನವ್ರು ತಾನಾಗಿ ಅವರು ತನ್ನ ಸ್ಥಾನವನ್ನು ಬಿಟ್ಟು ಈ ಸ್ಥಾನದಲ್ಲಿ ನಾನು ಕೂಡಲಿಕ್ಕೆ ಅರ್ಹನಲ್ಲ ಎಂಬುದು ಅವರಿಗೆ ಮನವರಿಕೆ ಆದರೆ ಅವರೇ ಹೋಗ್ತಾರೆ. ನೀವು ವಿರೋಧ ಪಕ್ಷದವರಾಗಿ ರಾಜೀನಾಮೆ ಕೇಳೋದೊಂದನ್ನೇ ನೀವು ಟಾರ್ಗೆಟ್ ಮಾಡಿದೆ. ನಿಜವಾಗ್ಲೂ ಮೂಡ ಪ್ರಕರಣದಲ್ಲಿ ಆಗಿರುವಂತಹ ವ್ಯತ್ಯಾಸಗಳೇನು, ಅದರಲ್ಲಿ ಈಗ ಸಿದ್ದರಾಮಯ್ಯನವರು ನೇರ ಹೇಳ್ತಾ ಇದ್ದಾರೆ, ಇದು ಭಾರತೀಯ ಜನತಾ ಪಾರ್ಟಿಯವರ ಸರ್ಕಾರ ಇದ್ದಾಗಲೇ ನಮ್ಮ ಶ್ರೀಮತಿಯವರಿಗೆ 14 ಸೈಟನ್ನು ಮಂಜೂರು ಮಾಡಿದ್ದಾರೆ. ಅದರ ಮೂಡಾದ ಅಧ್ಯಕ್ಷರು ಸಮೇತ ನಮ್ಮ ಏನು JDS ಪಕ್ಷದ ದೇವೇಗೌಡರು, DT ದೇವೇಗೌಡರು ಅಂದ್ಬಿಟ್ಟು ಎಲ್ಲರೂ ಸಹ ಇವತ್ತು ಜಗಜ್ಜಾಹೀರಾಗಿದೆ. ಸೊ ಹಂಗಾಗಿ ಈ ಥರದ ಪ್ರಕರಣಗಳಲ್ಲಿ ಇವತ್ತು ರಾಜೀನಾಮೆಯ ಪರ್ವಗಳು ಇವಾಗ ನಡೀತಾ ಇದೆ. ಹಾಗಾಗಿ ಈ ರಾಜೀನಾಮೆ ಎಂಬ 4 ಅಕ್ಷರದ ಹಿಂದೆ ಯಾವುದೇ ಸತ್ಯ ಅಸತ್ಯಗಳು ಇಲ್ಲಿ ನಮಗೆ ಬಯಲು ಮಾಡೋದು ಸಾಧ್ಯ ಆಗೋದಿಲ್ಲ. ಮೂಡ ಪ್ರಕರಣದ ನೇರ ಏನಿದೆ ಎಂಬುದನ್ನು ಅವರು ಬಯಲು ಮಾಡಿದರೆ ಆವಾಗ ರಾಜೀನಾಮೆ ನೀವು ಕೇಳೋ ಅಗತ್ಯನೇ ಇಲ್ಲ. ಸಿದ್ದರಾಮಯ್ಯನವರು ತಾನಾಗೇ ಅವರು ಆ ಸ್ಥಾನವನ್ನು ತ್ಯಾಗ ಮಾಡೋದ್ರಲ್ಲಿ ಎರಡೇ ಮಾತಿಲ್ಲ. ಹಾಗಾಗಿ ಇವರು ಈಗ ಸ್ವಂತ ಭೂಮಿಯನ್ನು ಕಳ್ಕೊಂಡಿದ್ದಲ್ಲದೆ ಈಗ ಸರ್ಕಾರ ನಿಗದಿ ಮಾಡಿರುವಂಥ ಏನು ಪ್ರಮಾಣ ಏನಿದೆ, 3.5 ಎಕರೆ 3 ಎಕರೆ 10 ಗುಂಟೆ ಏನು ಜಮೀನಿದೆ, ಅದ ಅನುಪಾತದಲ್ಲಿ 14 ಸೈಟುಗಳನ್ನ ಇವತ್ತು ಅವರ ಶ್ರೀಮತಿಯವರು ಪಾರ್ವತಮ್ಮನವರಿಗೆ ಕೊಟ್ಟಿದ್ದಾರೆ. ಈ ಥರ ಇದ್ದಾಗ, ಅದರಲ್ಲೂ BJP ಸರ್ಕಾರ ಇದ್ದಾಗ ಇದನ್ನು ಮಂಜೂರು ಮಾಡಿರೋದು ಸಮೇತ ನಿಮ್ಮದೇ ಸರ್ಕಾರ ಇದ್ದಾಗ ಮಂಜೂರು ಮಾಡಿದ್ದು ಸಮೇತ, ಯಾಕಂದರೆ ನಿಮ್ಮ ಹತ್ರ ಎಲ್ಲ ಕನ್ನಡಿ ನಿಮ್ಮ ಮುಂದೆ ಇದೆ. ಹಾಗಾಗಿ ಇಷ್ಟೆಲ್ಲ ಇದ್ರೂ ಸಮೇತ ನೀವು ಇನ್ನು ರಾಜೀನಾಮೆಯ ಕಂಗಂಟಲ್ಲಿ ನೀವು ಯಾಕೆ ಅದರಲ್ಲಿ ಮಾಸವಾಗಿದ್ದೀರಾ ಎಂಬುದು ನನಗೆ ಅರ್ಥವಾಗ್ತಿಲ್ಲ. ಮಾನ್ಯ HD ಕುಮಾರಸ್ವಾಮಿ ಅವರು ಸಮೇತ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ಅದಾದಮೇಲೆ BS ಯಡಿಯೂರಪ್ಪನವರು ಸಮೇತ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು. ಇವರಿಬ್ಬರು ಮಾಡಿರುವಂಥ ಹಗರಣಗಳಿಗೂ ನಮ್ಮ ಕರ್ನಾಟಕದಲ್ಲಿ ಇವತ್ತು ಪಟ್ಟಿನೇ ಇದೆ. ಹಾಗೆ ಅಂಥ ಪಟ್ಟಿಯ ಮಧ್ಯದಲ್ಲಿ ಇವತ್ತು ಸ್ವಂತ ಜಾಗವನ್ನು ಅವ್ರು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರಿಗೆ ಹೇಳ್ತಾ ಇದ್ದಾರೆ,
ನಮ್ಮದೇನು ನಮ್ಮ ಶ್ರೀಮತಿಯವರ ಹೆಸರಲ್ಲಿ ನೀವು ಮೂಡೋದವರು ಅಕ್ವೈರ್ ಮಾಡಿದ್ರಿ, ಅದರ ಜಮೀನು ಏನಿದೆ ಅದನ್ನು ವಾಪಸ್ ಕೊಡಿ, ನಿಮ್ಮ ಸೈಟನ್ನು ನೀವು ವಾಪಸ್ ತಾಳಿ. ನಮಗೆ ನಮ್ಮ ಜಾಗವನ್ನು ನಮ್ಮ ಶ್ರೀಮತಿಯವರಿಗೆ ಕೊಟ್ಟಂಥ ಜಾಗ ಎಷ್ಟಿದೆ ಅದನ್ನು ವಾಪಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದು ಕೊಡಲಿಕ್ಕೆ ಈಗ ಮೂಡೋದವ್ರಿಗೆ ಸಾಧ್ಯ ಇದೆಯಾ? ಯಾಕಂದರೆ ಈಗೆಲ್ಲ ಆಲ್ರೆಡಿ ಅಲ್ಲಿ ಫಾರ್ಮೇಷನ್ ಆಗಿದೆ, ಬಿಲ್ಡಿಂಗ್ಗಳಾಗಿದೆ, ಅದು ಬೇರೆ ಬೇರೆಯವರಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅವ್ರು ಕೇಳ್ತಾ ಇದ್ದಾರೆ, ನನ್ನ ಜಮೀನನ್ನು ವಾಪಸ್ ಕೊಡಿ, ನಿಮ್ಮ ಸೈಟ್ ವಾಪಸ್ ತಾಳಿ. ಪ್ರಕರಣನೇ ಇಲ್ಲ ಎಂಬ ರೀತಿ ಅವರೀಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈಗ ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಕೋರ್ಟ್ ದಿನೇ ಕೋರ್ಟು ಮತ್ತು ಕಚೇರಿ, ಪೊಲೀಸ್ ಸ್ಟೇಷನ್ ಬಗ್ಗೆ ನಮ್ಮ ಕರ್ನಾಟಕದ ಜನಗಳಿಗೆ ಎಲ್ಲರೂ ಪಾಠ ಆಗಿದೆ. ಪ್ರತಿದಿನ ಕಾಯಿಸೋದು ಇದೇ ಶಿಕ್ಷೆ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ, ಪರಿಹಾರ ಏನಿಲ್ಲ. ಹಾಗಾಗಿ ಇದರಲ್ಲಿ ನೈಜವಾಗ್ಲೂ ಆರೋಪಿಗಳಾಗಿದ್ದರೆ ಅದನ್ನು ಸಾಬೀತು ಮಾಡಿದರೆ ಆವಾಗ ಸಿದ್ದರಾಮಯ್ಯನವ್ರ ರಾಜೀನಾಮೆ ಸಾಧಾರಣವಾಗಿ ಅವರೇ ಕೊಟ್ಟು ಹೋಗ್ತಾರೆ. ಹಾಗಾಗಿ ಈ ಥರದ ರಾಜೀನಾಮೆ ಎಂಬ 4 ಅಕ್ಷರನೇ ಪರಿಹಾರ ಅಲ್ಲ ಎಂಬುದು ನನ್ನ ಅನಿಸಿಕೆ.